ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿ ಎಳ್ಳಮಾವಾಸ್ಯೆ ಹಬ್ಬ ಇದೆ. ಅದ್ರ ಸಲುವಾಗಿ ನೋಡಿ ನಾನು 4:30 ಗಂಟೆಗೆ ಎದ್ದೀನಿ. ಅಂದರೆ ಜಳಕ ಎಲ್ಲ ಮಾಡೀನಿ, ದೇವ್ರ ಪೂಜೆ ಹತ್ರ ಎಲ್ಲ ಮಾಡೀನಿ. ಈಗ ನೋಡಿ ನಾನು ಹೋಳಿಗೆ ಸ್ಟಾರ್ಟ್ ಮಾಡಾಕತ್ತೀನಿ. ನೋಡಿ ಹೋಳಿಗೆ ಮಾಡಾಕ 1 ಕಿಲೋ ಬ್ಯಾಳೆ ತೊಗೊಂಡಿನಿ. ಈಗ ನೋಡಿ ಮತ್ತೆ ಚಾ ಇಡ್ತೀನಿ. ಥಂಡಿ ಹತ್ರ ಭಾಳ ಹೊತ್ತಾಗ್ತಾವೆ. ಜಳಕ ಮಾಡೋಣ, ಥಂಡಿ ಹತ್ತಾವೆ. ಅದ್ರ ಸಲುವಾಗಿ ನೋಡಿ ಮೊದಲು ಚಾ ಇಡ್ತೀನಿ, ಮತ್ತು ಆಮೇಲೆ ಬ್ಯಾಳೆ ಹಾಕ್ತೀನಿ. ಇವತ್ತು ನೋಡಿ ಶೇಂಗಾ ಹೋಳಿಗೆ ಅವೆಲ್ಲ ಮಾಡ್ಬೇಕು. ಬನ್ನಿ ಎಲ್ಲರೂ ಎಳ್ಳಮಾವಾಸ್ಯೆ ಹಬ್ಬ ಮಾಡ್ಬೇಕು. ಬಂದ್ರೆ ಈಗ ನೋಡಿ ಚಾ ಇಡಾಕತ್ತೀನಿ. ಹಾಲಿದೆ ಅಂದರೆ ಮೊದಲು ನೋಡಿ ಕರಿ ಚಾ ಕುಡಿಬೇಕು. ಅದರ ಸಲುವಾಗಿ ನೋಡಿ ಇಲ್ಲಿ ಹಾಲಿದೆ, ಹಾಲಿನ ಇಡಾಕತ್ತಿಲ್ಲ, ಕರಿ ಚಾ ಇಡಾಕತ್ತೀನಿ. ಆರಿಸ್ಗಪ್ಪನಿ ಹುಡುಗರು ಅಂತಾರೆ ಎಲ್ಲರೂ ಎದ್ದಾರ ನೋಡಿ. ನಾನು ಹೇಳಿದ ತಕ್ಷಣ ಎಲ್ಲರೂ ಎದ್ಬಿಡ್ತಾರೆ ಹುಡುಗರು. ನೋಡಿ ಫ್ರೆಂಡ್ಸ್, ಬ್ಯಾಳೆ ಹಾಕ್ತೀನಿ. ನೋಡಿ ಚಾ ಆಗೋಣ, ಅದ್ರ ಮೇಲೆ ಬ್ಯಾಳೆ ಇಡ್ತೀನಿ. ನೋಡಿ ಚಾ ಅಂತ ಆಗಿದೆ. माँ चाय पियाची आहे. काळा मेलू काही दूध घालू. पानी मला आज का जाऊँ छे, अब जल्दी जाऊँ छु. ನೋಡಿ ಫ್ರೆಂಡ್ಸ್, ಬ್ಯಾಳೆ ಅಂದ್ರೆ ಕುದಿಸ್ಕೊಂಡಿನಿ. ಇಲ್ಲಿ ಬೆಲ್ಲನೂ ಹೊಡ್ಕೊಂಡಿನಿ. ಈಗ ನೋಡಿ ಬೆಲ್ಲ ಹಾಕ್ಕೊತೀನಿ. ಈಗ ಬ್ಯಾಳೆ ಮಾಡ್ಕೊತೀನಿ. ಸ್ವಲ್ಪ ಹಾಲಿದೆ, ಅದು ಕಾಸ್ಕೊಂಡಿನಿ. ನೋಡಿ ನಾನು ಇಲ್ಲಿ ಡೋಡಾನ ಹಾಕಿದ್ದೀನಿ. ನೋಡಿ ಏಲಕ್ಕಿ, ಫ್ರೆಂಡ್ಸ್ ಬ್ಯಾಳೆ ತೆಗಿಲಾಕತ್ತೀನಿ. ನೋಡಿ ಬ್ಯಾಳೆ ಕುದಿಸ್ಕೊಂಡಿನಿ. ನೋಡಿ ಹೂರಣ ಮಾಡ್ಕೊಳಕತ್ತೀನಿ. ಈಗ ಸ್ವಲ್ಪ ಓದಿದೆ, ಬಿಸಿ ಬಿಸಿ ಹಾಕಿದ್ರೆ ಹೂರಣ ಜಲ್ದಿ ಆಗ್ತಾವ. ಹಿಟ್ಟಂದ್ರೆ 4 kg ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಶೇಂಗಾ ಕಾಳಿನ ಹೂರಣ ಮಾಡಾಕ್ತೀನಿ. ನೋಡಿ ಈಗ ನೋಡಿ ಶೇಂಗಾ ಹೋಳಿಗೆ ಮಾಡೋದಕ್ಕೆ ಮಾಡೀನಿ. ಇಷ್ಟೇ ಮಾಡ್ತೀನಿ, ಭಾಳ ಮಾಡಲ್ಲ. ಈಗ ನೋಡಿ ಟೈಮ್ ಇಲ್ಲ ಹೋಳಿಗೆ ಮಾಡ್ಲಾಕ. ಈಗ ನೋಡಿ ಫ್ರೆಂಡ್ಸ್, ಇದ್ರೊಳಗೆ ಸ್ವಲ್ಪ ಎಳ್ಳು ಹಾಕೋತಾ ಇದ್ದೀನಿ. ಸ್ವಲ್ಪ ಹೂರಣ ಮಾಡ್ಕೊತೀನಿ. ಈಗ ಇಷ್ಟ ಹೋಳಿಗೆ ಮಾಡಿದ್ವಿ. ಈಗ ಬ್ಯಾಳೆ ಆದ ಇಷ್ಟೆಲ್ಲ ಮಾಡಾಕ್ತೀನಿ. ನೋಡಿ ಹೋಳಿಗೆ ನೋಡಿ ಫ್ರೆಂಡ್ಸ್, ಇನ್ನು ಶೇಂಗಾದ ಹೋಳಿಗೆ ಮಾಡೋದಾದ.
ಫ್ರೆಂಡ್ಸ್ ಈ ಸಲ ನಾನು ಹೋಳಿಗೆ ಮಾಡ್ತೀನಿ. ಹಳಿ ಹೋಳಿಗೆ ಈಗ ಮಾಡಿದ್ದೀನಿ ಒಂದು ಬುಟ್ಟಿ ತುಂಬ. ಈಗ ಶೇಂಗಾ ಮಾಡಾಕತ್ತೀನಿ ನೋಡಿ. ಈಗ ನೋಡಿ ಶೇಂಗಾ ಕಾಳು ಮಕ್ಕಂಕು. ಈಗ ನೋಡಿ ಫ್ರೆಂಡ್ಸ್ ಬಿಸಿಲು ಬಿಡಾಕತ್ತದ. ಈಗ ನೋಡಿ ಹೋಳಿಗೆ ಬ್ಯಾಳಿ ಹೋಳಿಗೆ ಮಾಡೀನಿ. ಈಗ ನೋಡಿ ನಾನು ಶೇಂಗಾದ ಹೋಳಿಗೆ ಮಾಡಾಕತ್ತೀನಿ ನೋಡಿ. ಮತ್ತು ಅದ್ರ ಮೇಲೆ ಎಳ್ಳು ಹಾಕ್ಲಾಕತ್ತೀನಿ. ಹೋಳಿಗೆ ಮೇಲೆ ಎಳ್ಳು ಹಾಕಿ ಶೇಂಗಾದ ಹೋಳಿಗೆ ಮಾಡಾಕತ್ತೀನಿ ನೋಡಿ. ಇನ್ನ ಒಣಗಿ ಮಾಡ್ಬೇಕಾ, ಈ ಬದ್ನೆಕಾಯಿ ಒಣಗಿ ಪಲ್ಯ ಅವು ಎಲ್ಲ ಮಾಡ್ಬೇಕು, ಸಾರು ಮಾಡ್ಬೇಕು, ಅನ್ನ ಮಾಡ್ಬೇಕು, ಇವೆಲ್ಲ ಮಾಡ್ಬೇಕು. ಇನ್ನೊಂದು ಸ್ವಲ್ಪ ಹಿಟ್ಟು ನಾದಬೇಕಾ. ಒಣಗಿ ಮಾಡಾಕತ್ತೀನಿ. ಇಲ್ಲಿ ನೋಡಿ ಮೆಣಸಿನ್ಕಾಯಿ, ಡಬ್ಬು ಮೆಣಸಿನ್ಕಾಯಿ, ಮತ್ತು ಇಲ್ಲಿ ಕಡ್ಲಿ ಪಲ್ಯ ಇದೆ. ಈಗ ಹೋಳಿಗೆ ಮಾಡಿ ಒಳಗೆ ಇಟ್ಟು ಬಂದೀನಿ. ಇವೆಲ್ಲ ತೊಳ್ಕೊತೀನಿ ಮೊದಲು. ಪ್ಯಾಂಟು ಚುಡುತ್ತಾ ನೋಡಿ ಫ್ರೆಂಡ್ಸ್ ಬದ್ನೆಕಾಯಿ ಒಣಗಿ ಮಾಡಾಕತ್ತೀನಿ. ಈಗ ಇದು ಸಾಂಬಾರ್ ಮಸಾಲ. आपको काय बघायचं ना. ಸ್ವಲ್ಪ ಉಪ್ಪು ಹಾಕೋದಕ್ಕೆ. ಬಿಸಿಲು ನೋಡಿ ಹಂಗೆ ಬಡಿಲಾಕತ್ತಾವಂತ. ಈಗ ಗ್ಯಾಸ್ ಮೇಲೆ ಮಾಡ್ಬೇಕಂದ್ರೆ ಇವೆಲ್ಲ ಒಣಗಿ ಒಲಿ ಮೇಲೆ ಮಾಡ್ಕೋಬೇಕಾಗಿತ್ತು. ಮಾಡಾಕತ್ತೀನಿ. ಇಲ್ಲಿ ಶೇಂಗಾದ ಕಾಳು ಸಣ್ಣಾಗಿ ಕುಟ್ಕೊಂಡಿನಿ. ಮೆಣಸಿನ್ಕಾಯಿ ನೋಡಿ ಈ ಥರ ಒಂದಾಗ 4 ಭಾಗ ಮಾಡಾಕತ್ತೀನಿ. ಇದ್ರೊಳಗೆ ನೋಡಿ ಶೇಂಗಾದ ಕಾಳು ಹಾಕಿ ತುಂಬ್ಕೋತೀನಿ. ಇವತ್ತು ನಾಷ್ಟಾನು ಏನು ಮಾಡಿಲ್ಲ. ಮುಂಜಾನೆ ಜಳಕ ಮಾಡೋಣ 5:30 ಗಂಟೆಗೆ ಚಹಾ ಅಷ್ಟೇ ಕುದ್ದಿದ್ದು ನೋಡಿ. ಈಗ ಟೈಮ್ ಅಂದರೆ 10 ಗಂಟೆ ಆಗ್ಯದ. 10 ಗಂಟೆ ತನಕ ಒಲಿ ಮೇಲೆ ಕುದ್ದಿದ್ದು ನೋಡಿ. ಇಲ್ಲಿ ಒಲಿ ಮುಂದೆ, ಒಲಿ ಮ್ಯಾಲಿಲ್ಲ, ನೋಡಿ ಫ್ರೆಂಡ್ಸ್. ಈಗ ನೋಡಿ ಸಾರು ಮಾಡಾಕತ್ತೀನಿ. ಈಗ ಎಲ್ಲ ಪಲ್ಯ ಮಾಡಿದ್ದೀನಿ. ಇಲ್ಲಿ ಬದ್ನೆಕಾಯಿ ಒಣಗಿ ಮಾಡಿದ್ದೀನಿ. ಇಲ್ಲಿ ನೋಡಿ ಡಬ್ಬು ಮೆಣಸಿನ್ಕಾಯಿ ಒಣಗಿ ಮಾಡಿದ್ದೀನಿ. ಈಗ ಸಾರು ಮಾಡಾಕತ್ತೀನಿ. ಇನ್ನು ಈಗ ನೋಡಿ ಅನ್ನ ಮಾಡೋದು ಅಷ್ಟೇ ಉದಾಗಿದೆ. ಅನ್ನ ಮಾಡಿದಂದ್ರೆ ಆಯಿತು. ಭಾಂಡೆ ತಿಕ್ಬೇಕು ಇಷ್ಟು. ಈಗ ನಾನು ಮೆಣಸಿನ್ಕಾಯಿ ಹುರ್ಕೊಂಡಿನಿ. ಇಷ್ಟು ಐಟಮ್ ಮಾಡೀನಿ ಫ್ರೆಂಡ್ಸ್.
शिमानी काळोच म्हणत शिमानी पण काळ फारसली तर आगे ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇವೆಲ್ಲ ಚಟ್ನಿಗಳು ಅದಾವ ಇದು ಶೇಂಗಾ ಚಟ್ನಿ ಮತ್ತು ಇದು ಅಗಸಿ ಚಟ್ನಿ ಅಂತ ನೋಡಿ ಅದಾದ ಮತ್ತು ಇದು ಪಲ್ಯ ಅದ ಎರಡು ಸೂಡ ಮೆಂತಿ ಪಲ್ಯ ಇಲ್ಲಿ ನೋಡಿ ನೋಡಿ ಹುಡುಗರು ತಿಂದ ಮ್ಯಾಲ ಇದೆಲ್ಲ 1 ಕಿಲೋ ತಂದ್ರೆ ಯಜಮಾನ್ರು 4 ಬದ್ನಿಕಾಯಿ ಮುಂದೆ ಒಳಗೆ ಎರಡು ಹಾಕೀನಿ ಎಲ್ಲ ರೆಡಿ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ನಾನು ಎಳ್ಳು ಹಾಕಿ ಹೋಳಿಗೆ ಹಂಗೆ ಮಾಡಿದ್ದೀನಿ ಮ್ಯಾಲ ಶೇಂಗಾದ ಹೋಳಿಗೆ ಎಲ್ಲ ಬುತ್ತಿ ಕಟ್ಕೊತೀನಿ ಫ್ರೆಂಡ್ಸ್ ಈಗ ಹೊಲಕ್ಕೆ ಬನ್ನಿ ಎಲ್ಲರೂ ಹೋಗೋಣ ಈಗ ಚರ್ಗ ಒಗಿಲಾಕ ಈಗ ಎಲ್ಲ ಬುತ್ತಿ ಕಟ್ಕಿಸಿ ಆಮೇಲೆ ಸೀರೆ ಹಾಕೋತೀನಿ ಇದು ಹೋಳಿಗೆ ಮಾಡಿ ಹಿಟ್ಟಿನ ಇದು ಶೇಂಗಾ ಹೋಳಿಗೆ ಇದು ಮೈದಾ ಹಿಟ್ಟಿನ ಮಾಡೀನಿ ಇಟ್ಟಿದ್ದೀನಿ ಮತ್ತು ಶೇಂಗಾದು ಇಡ್ತೀನಿ ಮನೆ ಒಳಗೆ ಅರ್ಧ ಇಡ್ಬೇಕ ಎಲ್ಲ ಖಾಲಿ ಹೋಗ್ಬಾರ್ದ ತಗೊಂಡು ಬಂದೀನಿ ಇಲ್ಲಿ ವಿನಾಯಕ ಬಂದು ಈ ಪೂಜೆ ಮಾಡ್ಲಾಕ ಎಲ್ಲ ತೆಗಿಲಾಕತ್ತೀನಿ ಇದ್ರೊಳಗೆ ತುಪ್ಪ ತಗೊಂಡು ಬಂದೀನಿ ನೋಡಿ ಮಸಾಲೆ ಅನ್ನ ये पड़ा अर्पिता ನೋಡಿ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಆ ಕಡೆ ಪೂಜೆ ಮಾಡ್ಲಾಕ ಹೋಗ್ಯಾರ ನಾನೇ ಮಾಡಿ ನೋಡಿ ಹೊಲದಾಗ 5 ಕಲ್ಲು ಇಟ್ಕೇಶನ್ ಪೂಜೆ ಮಾಡಿದ್ದೀನಿ ಹ್ಯಾಂಗೆ ಮಾಡಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪೂಜೆ ಮಾಡ್ಬೇಕಂದ್ರೆ ನಮ್ಮ ಯಜಮಾನ್ರು ಒಬ್ಬರೇ ಹಾಕ್ತಾರೆ ಹುಡುಗರು ಅಂದರೆ ಹಸುವಾಗ್ಯದನ್ನ ಹಾಕ್ತಾರೆ ಅದ್ರ ಸಲಾಗಿ ನಾನು ಈ ಕಡೆ ಮಾಡಾಕತ್ತೆ ನಮ್ಮ ಯಜಮಾನ್ರು ಆ ಕಡೆ ಮಾಡಾಕ್ತಾರೆ ಇಬ್ಬರು ಕೂಡ್ಕೇಶನ್ ನಾವು ಪೂಜೆ ಮಾಡಾಕ್ತೇವೆ ನೋಡಿ ಬನ್ನಿ ಚಂಬಲ ಹಬ್ಬದ ಪೂಜೆ ಮಾಡೋಣ ಅಂತ ನೋಡಿ ಫ್ರೆಂಡ್ಸ್ ಹಿಂಗೆ ಹೋಗಿಲಾಕತ್ತಾರ ನೋಡಿ ನಮ್ದು ಯಜಮಾನ್ರು ಹುಲ್ಗೆ ಮಳೆ ಬತ್ತು ಅದಕ್ಕೆ ನಮ್ಮ ಕುಮಾರ ಅನ್ನಕತ್ತಾನ ಹಿಂದೆ ನಮ್ಮ ಯಜಮಾನ ಮುಂದೆ ಹೋಗಿಲಾಕತ್ತಾನ ಎಲ್ಲ ಹೋಳ್ಗೆ ಮತ್ತು ರೊಟ್ಟಿ ಅವು ಎಲ್ಲ ಹಾಕಿ ಹೊಲ ತುಂಬ ಎಲ್ಲಿ ತಕ ಐತಿ ನಮ್ಮ ಹೊಲ ಎಲ್ಲ ತುಂಬ ಈ ಥರ ಮಾಡ್ತಾರೆ ಪೂಜೆ पानी अर्थ पानी घाल भाई अंकु खरी छे ಎಲ್ಲರೂ ಊಟ ಮಾಡ್ಯಾರ ನಾನು ಊಟ ಮಾಡಬೇಕು ಮಾಡೀನಿ ಎಲ್ಲರೆಲ್ಲರೂ ಊಟ ಆಗ್ಯದ ಈಗ ಎಲ್ಲರೂ ಆಗ್ಯಾನ ನಾನು ಈಗ ಊಟ ಮಾಡಾಕ್ತೀನಿ ಲಾಸ್ಟ್